ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿನಯ್ ಬಳಿ ಇದ್ದಿದ್ದು ಈಶ್ವರಪ್ಪಗೆ ಸಂಬಂಧಿಸಿದ ಸ್ಫೋಟಕ ಸಿಡಿ. ಈಶ್ವರಪ್ಪಗೆ ಸಂಬಂಧಿಸಿದ ಆ ಸಿಡಿ ಪಡೆಯಲು ಬಿಎಸ್ವೈ ಪಿಎ ಸಂತೋಷ್ ಯತ್ನವನ್ನ ಮಾಡಿದ್ದಾರೆ. ರಾಜ್ಯದ ವಿಚಾರಣೆ ವೇಳೆ ಬಯಲಾಯಿತು ಈ ಸ್ಫೋಟಕ ಸತ್ಯ. ಬೆಂಗಳೂರು ಸೆಷನ್ಸ್ ಕೋರ್ಟ್ಗೆ ಪಿಪಿ ನಾಗಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಸಿಡಿ ಸಂತೋಷ್, ವಿನಯ್ ಮತ್ತು ಯುವತಿಗೆ ಸಂಬಂಧಿಸಿದ್ದು. ಪಬ್ಲಿಕ್ ಟಿವಿಗೆ ಪೊಲೀಸ್ ಮೂಲಗಳ ಮಾಹಿತಿ ನೀಡಿದೆ. ಜುಲೈ 27ಕ್ಕೆ ಸಿಸಿಎಚ್ 62ರ ನ್ಯಾಯಾಧೀಶರು ವಿಚಾರಣೆ ಮುಂದೂಡಿದ್ದಾರೆ. ಪ್ರಕರಣದಲ್ಲಿ ಇಂದು ವಾದವನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡಿಸಿದ್ರು. ಆರೋಪಿಗೆ ಜಾಮೀನು ನೀಡದಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಿದ್ರು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಏನು ಈಶ್ವರಪ್ಪಗೆ ಸಂಬಂಧಿಸಿದ ಆ ಸಿಡಿಯನ್ನ ಪಡೆಯಲು ಈಗ ಏನು ಬಿಎಸ್ವೈ ಪಿಎ ಸಂತೋಷ್ ಯತ್ನವನ್ನ ನಡೆಸಿದರೆ, ಆ ಸಿಡಿಯಲ್ಲಿ ಏನಿದೆ ಅದು? ದಿವ್ಯಾ, ಆಕ್ಚುಯಲ್ ಇದು ಯಾರಿಗೆ ಸಂಬಂಧಿಸಿದಂತಹ ಸಿಡಿ ಅನ್ನೋದು ಇದು ನಿಜಕ್ಕೂ ಇನ್ನು ಕನ್ಫರ್ಮ್ ಆಗದೆ ಇರತಕ್ಕಂತಹ ವಿಷಯ. ಆದ್ರೆ ಈಗಾಗ್ಲೇ ಆರೋಪಿ ಸಂತೋಷ್ ಏನಿದ್ದಾನೆ, ಆತ ಸುಪಾರಿಯನ್ನ ಕೊಟ್ಟು ಈಶ್ವರಪ್ಪ ಪಿಎ ವಿನಯ್ನನ್ನ ಕಿಡ್ನಾಪ್ ಮಾಡಿ ಅಂತೇಳಿ ರಾಜೇಂದ್ರ ಮತ್ತೆ ಆತನ ಸಹಚರರಿಗೆ ತಿಳಿಸಿದ್ದ. ಈ ಪ್ರಕರಣದಲ್ಲಿ ಆತ ಆರೋಪಿ ಕೂಡ ಆಗಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಗೆ ಆತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆದ್ರೆ ಆತ ನಿರೀಕ್ಷಣಾ ಜಾಮೀನಿಗಾಗಿ 62ನೇ ACMM ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಒಂದು ಅರ್ಜಿಯನ್ನ ಹಾಕೊಂಡಿದ್ದ. ಅದರ ವಿಚಾರಣೆಯನ್ನ ಇವತ್ತು ಬಂದಂತಹ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ವಾದವನ್ನ ಮಾಡಿದ್ದಾರೆ. ಈಗಾಗಲೇ ಬಂಧನವಾಗಿರ್ತಕ್ಕಂತಹ ಆರೋಪಿಗಳು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳ ಆಧಾರದ ಮೇಲೆ ಒಂದು ಈಗಾಗಲೇ ಈಶ್ವರಪ್ಪರಿಗೆ ಸಂಬಂಧಿಸಿದಂತಹ ಸಿಡಿ ಆತನ ಬಳಿ ಇದೆ, ವಿನಯ್ ಬಳಿ ಇದೆ, ಅದನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ನಮ್ಗೆ ಸಂತೋಷ ಸೂಚನೆಯನ್ನ ಕೊಟ್ಟಿದ್ದ ಅನ್ನೋ ಮಾತನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಿಳಿಸಿದ್ದಾರೆ ಅಂತ ತಿಳಿ ಬಂದಿರತಕ್ಕಂತಹದ್ದು. ಆದ್ರೆ ಪೊಲೀಸ್ ಮೂಲಗಳು ಹೇಳ್ತಕ್ಕಂತಹ ಮಾಹಿತಿ ಏನಿದೆ ಅಂದ್ರೆ, ಈ ಒಂದು ಸಿಡಿ ಏನಿದೆ ಇದು ಸಂತೋಷ್ ಮತ್ತೆ ಒಬ್ಬ ಹುಡುಗಿಗೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಅನ್ನೋ ಮಾತುಗಳು ಸಹ ಕೇಳ್ಬರ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆರೋಪಿ ಏನಿದ್ದಾನೆ ಆತನಿಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು. ಈ ವಿಚಾರಣೆ ಈಗಾಗಲೇ ತನಿಖಾ ಹಂತದಲ್ಲಿದೆ, ಪ್ರಗತಿಯಲ್ಲಿದೆ. ಈ ಸಂದರ್ಭದಲ್ಲಿ ಆರೋಪಿಗೆ ನೀವು ಜಾಮೀನು ಕೊಟ್ಟಿದ್ದೆ ಆದ್ರೆ ಸಾಕ್ಷಿಗಳ ನಾಶವಾಗುತ್ತೆ ಅನ್ನೋ ಒಂದು ವಾದವನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡಿರ್ತಕ್ಕಂತಹದ್ದು. ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಅರ್ಜಿಯ ವಿಚಾರಣೆ ಏನಿದೆ, ವಿಚಾರಣೆಯ ಆದೇಶವನ್ನ ಇದೇ ತಿಂಗಳ 27ಕ್ಕೆ ಕಾಯ್ದಿರಿಸಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.